ನಮಸ್ಕಾರ ಸ್ನೇಹಿತರೆ, SK ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾನು ನಿಮಗೆ ಕಳೆದ ವಾರ ಪರಿಚಯಿಸಿದ ಸುಚರಿತ ಮನೆಯ ಪರಿಚಯ ಇನ್ನೊಂದು ಬಾರಿ ನಿಮ್ಮ ಬೇಡಿಕೆಯಂತೆ ಮಾಡುತ್ತಿದ್ದೇನೆ ಮತ್ತು ಪೂರ್ತಿ ಮನೆಯನ್ನು ತೋರಿಸುತ್ತಿದ್ದೇನೆ. ಮನೆಯ ಹೊರಭಾಗವನ್ನು ನೋಡುವಾಗ ನಿಮಗೆ ಒಂದು ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆ ಎರಡರ ಮಿಶ್ರಣ ಕಾಣಬಹುದು. ಈ ಮನೆಗೆ ಬಳಸಿರುವಂತಹ ಅಂದರೆ ಮೇಲ್ಭಾಗದಲ್ಲಿ ಬಳಸಿರುವಂತಹ ಹೆಂಚು ಸಿಮೆಂಟಿನ ಹೆಂಚು. ಇದನ್ನು ಇವರು ಬೆಂಗಳೂರಿನಿಂದ ತರಿಸಿಕೊಂಡಿರುತ್ತಾರೆ. ಇದರ ಮುಖ್ಯ ಗುಣವೆಂದರೆ ಇದು ನೀರನ್ನು ಹೀರಿಕೊಳ್ಳುವುದಿಲ್ಲ ಮತ್ತು ಅಷ್ಟು ಬೇಗನೆ ಸುಲಭದಲ್ಲಿ ಒಡೆದು ಹೋಗುವುದಿಲ್ಲ. ಇನ್ನು ಮನೆಯ ಮುಂಭಾಗಕ್ಕೆ 6 ಕಂಬಗಳನ್ನು ಬಳಸಿಕೊಂಡಿರುತ್ತಾರೆ. ಈ ಕಂಬಗಳನ್ನು ವಿಶೇಷವಾಗಿ ಇವರು ಕಾಂಕ್ರೀಟ್ನಿಂದ ಮಾಡಿರುವುದಿಲ್ಲ, ಬದಲಾಗಿ ಕಾರ್ಕಳದಿಂದ ಕಲ್ಲನ್ನು ತಂದು ಆ ಕಲ್ಲಿನ ಮುಖಾಂತರ ಈ ಕಂಬವನ್ನು ಮಾಡಿರುತ್ತಾರೆ. ಈ ಕಲ್ಲಿನ ವಿನ್ಯಾಸ ಈ ಮನೆಗೆ ತುಂಬ ಅಂದವನ್ನು ನೀಡಿದೆ. ಹಾಗೆ ಮನೆಯ ಎದುರಿಗೆ ವಿಶಾಲವಾಗಿ ಮೆಟ್ಟಿಲನ್ನು ಕೊಟ್ಟಿರುವಂಥದ್ದು ಮತ್ತು ಇದು ಮನೆಯ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದೆ. ಇನ್ನು ಮನೆಯ ನೆಲಕ್ಕೆ ಇವರು ಟೈಲ್ಸ್ ಅನ್ನು ಬಳಸಿರುವುದಾಗಿದೆ. ಮನೆಗೆ ತಂಪನ್ನು ನೀಡಲು ಮನೆಯೊಳಗಿಂದ ಮಣ್ಣಿನ ಹೆಂಚನ್ನು ಕೂಡ ಬಳಕೆ ಮಾಡಿರುವಂಥದ್ದು ನೀವಿಲ್ಲಿ ಕಾಣಬಹುದು. ತಂಪಿನ ಜೊತೆಗೆ ಇದು ಮನೆಯ ಅಂದವನ್ನು ಕೂಡ ಇನ್ನಷ್ಟು ಹೆಚ್ಚಿಸಿರುವಂಥದ್ದು. ಪ್ರಸ್ತುತ ನೀವು ನೋಡುತ್ತಿರುವಂಥದ್ದು ಮನೆಯ ಹಾಲ್ ಪ್ರದೇಶ ಅಂತ ನಾವು ಏನು ಹೇಳುತ್ತೇವೆ ಆ ಪ್ರದೇಶ ತುಂಬಾನೇ ಅಂದವಾಗಿ ಕಾಣುತ್ತಿದೆ. ಮೇಲೆ ಹಾಕಿರುವ ಟೈಲ್ಸ್ ಆಗಿರಬಹುದು ಮತ್ತು ಅವರು ಉಪಯೋಗಿಸಿರುವಂತಹ ಕೆಲವು ಭಾವಚಿತ್ರಗಳು ಅಂದರೆ ಗೋಡೆಗೆ ಹಾಕಿರುವ ಭಾವಚಿತ್ರಗಳು, ಪೇಂಟಿಂಗ್ಸ್ ಆಗಿರಬಹುದು. ಮಣ್ಣಿನ ಹೆಂಚು ಮನೆಯ ಅಂದವನ್ನು ಹೆಚ್ಚಿಸಿರುವುದು ಮಾತ್ರವಲ್ಲದೆ ಮನೆಗೆ ತಂಪನ್ನು ಕೂಡ ನೀಡುತ್ತಿದೆ. ಇನ್ನು ಈ ಪ್ರದೇಶ ನೋಡಿ, ಇದು ಮನೆಯ ಹಾಲ್ಗೆ ಹೊಂದಿಕೊಂಡಂತೆ ಇರುವಂಥದ್ದು ತೊಟ್ಟಿ ಪ್ರದೇಶ ಅಂತ ಏನು ಹೇಳುತ್ತೇವೆ. ತೊಟ್ಟಿ ಪ್ರದೇಶ ಇದು ಬಹಳ ಅಂದವಾಗಿ ಮಾಡಿರುವಂಥದ್ದು. ಮೇಲೆ ಸ್ಟೀಲ್ನಿಂದ ಮಾಡಿರುವ ಗ್ರಿಲ್ ಕೊಟ್ಟಿರುವಂಥದ್ದು ಸ್ವಲ್ಪ ಸೇಫ್ಟಿ ಇರಲಿ ಅನ್ನುವ ಉದ್ದೇಶಕ್ಕೆ. ಮತ್ತು ಮಳೆಗಾಲದಲ್ಲಂತೂ ಈ ಪ್ರದೇಶ ತುಂಬಾ ಕೂಲ್ ಆಗಿರುತ್ತದೆ. ಒಂದು ಒಳ್ಳೆಯ ವಾತಾವರಣ ಮನೆಗೆ ಕೊಡುವಂಥದ್ದು. ಈ ಪ್ರದೇಶಕ್ಕೆ ಕೂಡ ಅವರು ಅದೇ ಕಲ್ಲನ್ನು ಬಳಕೆ ಮಾಡಿರುವಂಥದ್ದು. ಕಂಬಗಳಿಗೆ ಕೂಡ ಕಾರ್ಕಳದಿಂದ ತಂದಿರುವ ಕಲ್ಲನ್ನು ಬಳಕೆ ಮಾಡಿದ್ದು. 4 ಕಂಬಗಳನ್ನು ಇಲ್ಲಿ ಬಳಕೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ತೊಟ್ಟಿ ಪ್ರದೇಶಕ್ಕೆ ಕೂಡ ಅವರು ಅದೇ ಕಲ್ಲನ್ನು ಬಳಕೆ ಮಾಡಿರುವಂಥದ್ದು. ಇನ್ನು ಈ ಮನೆಯ ದೇವರ ಕೋಣೆಗೆ ಬಂದರೆ ಸ್ವಲ್ಪ ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆಯ ಮಿಶ್ರಣವನ್ನು ನೀವಿಲ್ಲಿ ಕಾಣಬಹುದು. ಚಿಕ್ಕದಾಗಿ ಚೊಕ್ಕದಾಗಿ ದೇವರ ಕೋಣೆಯನ್ನು ಮಾಡಿರುವಂಥದ್ದು. ಸಾಮಾನ್ಯವಾಗಿ ನಿಂತುಕೊಂಡು ಪ್ರಾರ್ಥಿಸುವ ಕಾರಣ ಅದಕ್ಕೆ ತಕ್ಕಂತೆ ದೇವರ ಕೋಣೆಯನ್ನು ಇಲ್ಲಿ ಮಾಡಿರುತ್ತಾರೆ. ಇನ್ನು ಮನೆಯ ಈ ಪ್ರದೇಶದಲ್ಲಿ ಸ್ವಲ್ಪ ಡೈನಿಂಗ್ ಏರಿಯಾ ಕೊಟ್ಟಿದ್ದಾರೆ. ನಂತರ ಈ ಪ್ರದೇಶದಲ್ಲಿ ಕಿಚನ್ ಏರಿಯಾ ಕೊಟ್ಟಿದ್ದಾರೆ. ನೋಡಿ, ಕಿಚನ್ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೋಸ್ಡ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಪಿಸ್ತಾ ಕಲರ್ನಲ್ಲಿ ಕಿಚನ್ ಕಲರ್ ಕಾಂಬಿನೇಷನ್ ತೆಗೆದುಕೊಂಡಿದ್ದಾರೆ.
ಪ್ರಸ್ತುತ ನಾವು ನೋಡುತ್ತಿರುವಂಥದ್ದು ಮನೆಯ ಮೊದಲನೇ ರೂಮ್. ಮತ್ತು ಇದು ಮನೆಯ ಇನ್ನೊಂದು ರೂಮ್. ಈ ಮನೆಗೆ ಹೆಚ್ಚಾಗಿ POPಯನ್ನು ಬಳಸಿರುವುದಿಲ್ಲ, ಇಂಟೀರಿಯರ್ ಅನ್ನು ಸಿಂಪಲ್ ಆಗಿ ಮಾಡಿದ್ದಾರೆ. ಇನ್ನು ಮನೆಗೆ ಅಟ್ಯಾಚ್ಡ್ ಆಗಿ ಅವರು ಸ್ಟೋರ್ ರೂಮ್ ಅನ್ನು ನೀಡಿದ್ದಾರೆ. ಇದರಲ್ಲಿ 2 ಬಾತ್ರೂಮ್ ಮತ್ತು ಸ್ಟೋರ್ ಮಾಡಲಿಕ್ಕೆ ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಸುಚರಿತಾ ಮನೆಯ ಪೂರ್ತಿ ಮನೆಯನ್ನು ನೋಡಿದ್ದೀರಿ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಹೇಗನಿಸಿತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡಲು ಮರೆಯಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.